2011ರಲ್ಲಿ ಅವರ ಪತ್ನಿಗೆ ಹೊಡೆದವ್ರು ಏನು ಜೈಲು ಸೇರಿದ ಸಂದರ್ಭದಲ್ಲಿ ಠಾಣೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಕಸಿನ್ ಮನೆಗೆ ಕರ್ಕೊಂಡು ಬಂದಿದ್ರು ಅಂತ ಕೇಳ್ಪಟ್ಟೆ ಅವ್ರನ್ನ. ಯಾಕಂದರೆ ಅಲ್ಲಿ ಜನ ಸೇರುವಂಥ ಸಾಧ್ಯತೆ ಇತ್ತು, ತೊಂದರೆ ಆಗುತ್ತೆ, ಅವ್ರನ್ನ ಪ್ರೈವೇಟಾಗಿ ಇಡಬೇಕು ಅಂತ ಕೇಳ್ಪಟ್ಟಿದ್ದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕಾರು ಕೂಡ ಆ ಸಂದರ್ಭದಲ್ಲಿ ಬಳಕೆ ಆಗಿತ್ತು ಅಂತಲೂ ಕೇಳ್ಪಟ್ಟೆ. ಇದು ನಿಜಾನಾ ಅಂತ ಹೇಳಿ. ಇದು ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಅಂಥ ಒಂದು ಸೀಕ್ರೆಟ್ಸ್ ಇದೆಲ್ಲ. ಬಿಕಾಸ್ ನನ್ನ ಕಸಿನ್ ಫ್ರೆಂಡ್ ಅವ್ರನ್ನ ಅರೆಸ್ಟ್ ಮಾಡಿದ್ದಿದ್ದು ಅವಾಗ, ಚಂದ್ರಶೇಖರ್ ಅಂತ. ಸೊ ಆವಾಗ ಏನಂದರೆ ಫಸ್ಟ್ ಟೈಮ್ ಅವರು ಅರೆಸ್ಟ್ ಆದಾಗ ತುಂಬ ಕ್ರೌಡ್ ಆಗುತ್ತೆ, ಮತ್ತು ಹೊರಗಡೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ಜೈಲಲ್ಲಿ ಇದ್ದಾರೆ ಅಂತ ಮೀಡಿಯಾದಲ್ಲಿ ಅನೌನ್ಸ್ ಆಗ್ತಿತ್ತು, ಬಟ್ ಅವ್ರು ಅಲ್ಲಿ ಇರಲಿಲ್ಲ, ಯಾವುದಾದ್ರೂ ಒಂದು ಪ್ರೈವೇಟ್ ಪ್ಲೇಸಲ್ಲಿ ಇಡಬೇಕಂತ. ಆವಾಗ ನಮ್ಮ ಮನೆಯಲ್ಲಿ ಅವರು ಇದ್ದಿದ್ದು 2 ದಿನ. ಸೊ ಆವಾಗೂ ಸಹ ಈ ಥರದ್ದೊಂದು ವಿಜಯಲಕ್ಷ್ಮಿ ಅವ್ರಿಗೆ ಗಲಾಟೆಯಾಗಿ ಕೇಸ್ ಆಗಿದ್ದಿದ್ದು. ಆವಾಗಲೂ ಸಹ ಅವರು ತುಂಬ ನಮ್ಮ ಮನೆಯಲ್ಲಿ ನಮ್ಮ ಕಸಿನ್ ಮನೇಲಿ ಇದ್ದಾಗಲೂ ಸಹ ಅವರು ತುಂಬ ಬೇಸರದಲ್ಲೇ ಇದ್ದರು. ಆವಾಗಲೂ ಸಹ ನಾವು ಪ್ರೈವೇಟಾಗಿ ಕೂತ್ಕೊಂಡು ಹಿಂಗೆ ಮಾತಾಡಿದ್ವಿ, ಯಾಕೆ ಇಲ್ಲಿವರೆಗೂ ಬರೋ ಥರ ಮಾಡ್ಕೊಂಡ್ರಿ ನೀವು ಅಂತ ನಾನು ದರ್ಶನ್ ಅವ್ರಿಗೆ ಕೇಳಿದಾಗಲೂ ಸಹ, ಇಲ್ಲಮ್ಮ ನಾನು ಆ ಥರ ಏನೂ ಇದು ಮಾಡಿಲ್ಲ. ಅವ್ರಿಗೆ ಮಧ್ಯದಲ್ಲಿ ಬೇರೆ ಯಾರೋ ಗಂಡ ಹೆಂಡತಿ ಮಧ್ಯದಲ್ಲಿ 3ನೇವ್ರು ಬಂದಾಗ ಈ ಥರದ್ದೆಲ್ಲ ತಂದಿಕ್ಕೋ ಕೆಲಸಗಳು ಮಾಡೋದು ಸಹಜ ಅಲ್ವಾ. ಆ ಥರ ಯಾರೋ ಹಿಂಗೆ ಮಾಡಿ ಅವ್ರ 3ನೇವ್ರು ಯಾರು ಅನ್ನೋ ವ್ಯಕ್ತಿ ಹೆಸರು ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ಈ ಥರ ಅದು ಪ್ರಾಬ್ಲಮ್ ಆಯಿತು, ಬಿಟ್ಟರೆ ನಾನೇನು ಆ ಥರ ಮಾಡಿಲ್ಲ ಅಂತ ಹೇಳಿದರು. ಬಿಡಿ, ನ್ಯಾಯ ಸಿಗುತ್ತೆ ನೋಡೋಣ ಅಂತ ಅವಾಗ ಸಿದ್ದರಾಮಪ್ಪ ಅಂತ ಇದ್ದರು, ಅವರು ಸಹ ಮನೇಲಿದ್ದರು. ಅವರು ACP ಎಲ್ಲ ಮಾತಾಡಿ ಕೊನೆಗೆ ಅವರನ್ನು ಅಲ್ಲಿಂದ ಇದಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದು. ಆವಾಗ ಸಹ ಅವ್ರ ಹತ್ರ ಮಾತಾಡಿದ್ದು ನೋಡಿದ್ರೆ ಅವರು ಯಾಕೆ ಆವಾಗಲೂ ಸ್ವಲ್ಪ ಗಲಾಟೆಗಳಾಗಿತ್ತು, ಅವ್ರ ಹೆಂಡ್ತಿಗೆ ಹೊಡೆದಿದ್ರು ಮಾಡಿದ್ರು ಅನ್ನೋ ವಿಷಯ ಆವಾಗಲೂ ನಾವು ನಂಬೋಕ್ಕಾಗಿರಲಿಲ್ಲ. ಆಮೇಲೆ ಕೆಲವೊಂದು ಫೋಟೋಸ್ ನೋಡಿದ್ಮೇಲೆ ಸಹಜ, ಅದು ಮನುಷ್ಯನಿಗೆ ಕೋಪ ಬಂದಾಗ ಮಾಡೋದು ಸಹಜ. ಇವಾಗ ಅವರು ಹೆಣ್ಮಕ್ಳು ಬೈದಿರ್ತಾರೆ, ಇವರು ಹೊಡೆದಿರ್ತಾರೆ, ಗಂಡ ಹೆಂಡ್ತಿ ಮಧ್ಯದಲ್ಲಿ ಅವು ಜಗಳಗಳಿರುತ್ತೆ, ಅದು ಸಹಜನೇ. ಬಟ್ ಈ ಕೇಸು ತುಂಬ ಬೇಸರ ಆಗ್ತಾಯಿದೆ, ಈ ಮಟ್ಟಕ್ಕೆ ಹೋಗಿದ್ದು. ನೋಡೋಣ ಏನಾಗತ್ತೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.